ಎಲ್ರಿಗೂ ನಮಸ್ಕಾರ. ಗುರು ಶಂಕರಾಚಾರ್ಯರ ಜೀವನ ಕುರಿತಾಗಿ ಮುಂದಿನ ಭಾಗವನ್ನು ನೋಡೋಣ. ಈಗ ಗುರುಗಳು ಶಂಕರರನ್ನು ಕರೆದು ಹೇಳ್ತಾರೆ, ನೋಡು, ಇನ್ನು ಕಲಿಯುವುದು ಸಾಕು, ಇನ್ನು ನೀನು ಸೀಮೋಲ್ಲಂಘನೆ ಮಾಡಬೇಕು ಅಂತಾರೆ. ನನ್ನ ಕಡೆ ನೀನು ಏನೇ ಕಲಿಯುವುದು ಇತ್ತೋ ಅದೆಲ್ಲ ನಾನು ಕಲಿಸಿ ಖಾಲಿಯಾಗಿದ್ದೀನಿ. ಇನ್ನು ಮುಂದೆ ಒಂದು ಕಡೆ ಇದ್ಕೊಂಡು ಮಾಡುವುದಲ್ಲ, ದೇಶ ಸುತ್ತಬೇಕು. ಇಲ್ಲಿಂದ ಹೊರಡು, ಮುಂದೆ ನಿನ್ನ ಕಡೆಯಿಂದ ಒಂದು ಅಪೇಕ್ಷೆ ಇದೆ. ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ಬರೆದು ಹೋಗ್ಬೇಕು ನೀನು. ಅದನ್ನು ಒಪ್ಪಿಸಿಕೊಂಡು ಶಂಕರರು ಸುಮಾರು 15-20 ದಿವಸ ಅವಧಿಯೊಳಗೆ ಆ ವಿಷ್ಣು ಸಹಸ್ರನಾಮಕ್ಕೆ ಭಾಷೆ ಬರೆದು ಗುರುಗಳಿಗೆ ಒಪ್ಪಿಸ್ತಾರೆ. ಬಹಳ ತೃಪ್ತಿ ಆಗುತ್ತೆ ಗುರುಗಳಿಗೆ. ಆಗ ಶಂಕರರು ಕೇಳ್ತಾರೆ ಗುರುಗಳಿಗೆ, ನೀವು ನನಗೆ ಸೀಮೋಲ್ಲಂಘನೆ ಮಾಡಬೇಕು ಅಂತ ಹೇಳಿದಿರಲ್ಲ, ಸೀಮೋಲ್ಲಂಘನೆ ಅಂದರೆ ಏನು ಗುರುಗಳೇ ಅಂತ ಬಾಲಯತಿ ಕೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಭಾರತದ ಬೇರೆ ಬೇರೆ ಕ್ಷೇತ್ರಗಳನ್ನು ನೀನು ದರ್ಶಿಸಬೇಕು. ಪ್ರವಾಸದಂತಹ ಒಳ್ಳೆ ಗುರು ಇನ್ಯಾರೂ ಇಲ್ಲ. ಧರ್ಮಗಳನ್ನು ಅರಿತು ನಮ್ಮ ಧರ್ಮದ ಬಗ್ಗೆ ತಿಳಿದಿದ್ದೀವಿ, ಈಗ ಬೇರೆ ಧರ್ಮಗಳ ಬಗ್ಗೆನೂ ತಿಳ್ಕೋಬೇಕು. ತಿಳಿದು ವಾರಣಾಸಿಗೆ ಹೋಗಬೇಕು. ಅಲ್ಲಿ ಮನಸ್ಸಿನ ವಿಸ್ತಾರ ಮಾಡಿಕೊಂಡು ಅಲ್ಲೇ ಇರಬೇಡ, ಬದ್ರಿ ಆಶ್ರಮಕ್ಕೆ ಹೋಗು. ಅಲ್ಲಿ ಬ್ರಹ್ಮಸೂತ್ರಗಳಿಗೆ, ಉಪನಿಷತ್ತುಗಳಿಗೆ, ಭಗವದ್ಗೀತೆಗಳಿಗೆ ವ್ಯಾಖ್ಯಾನ ಮಾಡಬೇಕು ನೀನು ಅಂತ ಗುರುಗಳು ಹೇಳ್ತಾರೆ. ಶಂಕರಾಚಾರ್ಯರು ಒಪ್ಕೊಳ್ತಾರೆ. ಹೊರಡೋದಕ್ಕೂ ಮುಂಚೆ ಗುರು ಶಿಷ್ಯರ ನಡುವೆ ಸಂವಾದ ನಡೆಯುತ್ತೆ. ಶಿಷ್ಯ ಕೇಳ್ತಾರೆ ಗುರುಗಳಿಗೆ, ಬೌದ್ಧ ಮತ್ತು ಜೈನ ಧರ್ಮವನ್ನು ಅವೈದಿಕ ಮತ್ತು ನಾಸ್ತಿಕ ಅಂತಾರೆ, ಇದು ಸರಿನಾ ಅಂತ. ಅದಕ್ಕೆ ಗುರುಗಳು ಉತ್ತರ ಕೊಡ್ತಾರೆ, ಇವು ವೇದಗಳ ಪ್ರಮಾಣವನ್ನು ಒಪ್ಪೋದಿಲ್ಲ ಅಂತೇಳಿ ಅವೈದಿಕ ಅಂತ ಕರೀತಾರೆ. ಆದರೆ ಎರಡೂ ಕೂಡ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ ಬಂದದ್ದು ವೈದಿಕ ಧರ್ಮದಿಂದಲೇ. ಜೈನ ಧರ್ಮ ಬೋಧನೆ ಮಾಡುವಂತಹ ಅಹಿಂಸೆ ಆಗಲಿ, ಸತ್ಯ, ಬ್ರಹ್ಮಚರ್ಯ ಇವು ನಮಗೂ ಸೇರಿದ್ದಾವೆ. ಅವರು ಜೀವ ಮತ್ತು ಅಜೀವ ವಸ್ತುಗಳ ನಡುವೆ ಬೇರೆ ಹೇಳ್ತಾರೆ, ಆದರೆ ಎರಡಕ್ಕೂ ಆಧಾರ ರೂಪವಾಗಿರುವಂತಹ ಪರಮ ವಸ್ತುವಿನ ಬಗ್ಗೆ ಮಾತಾಡೋದಿಲ್ಲ. ಹಾಗೆಯೇ ಬೌದ್ಧ ಧರ್ಮದಲ್ಲಿ ಕೂಡ 4 ಮುಖ್ಯ ಸತ್ಯಗಳಿದ್ದಾವೆ. ಜೀವನವು ದುಃಖಮಯ, ಅಜ್ಞಾನವೇ ದುಃಖಕ್ಕೆ ಮೂಲ ಕಾರಣ, ಅಜ್ಞಾನಕ್ಕೆ ಪರಿಹಾರ ಉಂಟು, ಸಮ್ಯಜ್ಞಾನ ಅಜ್ಞಾನವನ್ನು ನಿವಾರಿಸುತ್ತೆ. ಇವು ಕೂಡ ನಮ್ಮ ಸತ್ಯಗಳೇ. ಅಷ್ಟಾಂಗ ಮಾರ್ಗ ಅದು ನಮ್ಮದೇ. ಆದ್ದರಿಂದ ಎಲ್ಲವೂ ಮಾನ್ಯವಾದವುಗಳೇ. ಮುಂದೆ ಏನಾಯಿತು ಅಂತ ಆಗಿನ ಕಾಲಕ್ಕೆ ಹೇಳ್ತಿದ್ದಾರೆ ಇಲ್ಲಿ ಗುರುಗಳು. ಈ 2 ಮಾತುಗಳು ತಾಂತ್ರಿಕರ ಪ್ರಭಾವಕ್ಕೆ ಸಿಲುಕಿಕೊಂಡು ಸನಾತನ ಧರ್ಮದಿಂದ ದೂರ ಹೋದಂಗೆ ಅನಿಸುತ್ತೆ. ಇದರಿಂದ ನೈತಿಕ ತತ್ವಗಳು ಹಿಂದುಳಿದುಕೊಂಡು ಪರಸ್ಪರ ವೈಷಮ್ಯ ಹೆಚ್ಚುತ್ತೆ. ಆರ್ಯ ಭೂಮಿಯಲ್ಲಿ ಇರುವ ರಾಜರುಗಳು ಇದ್ರಲ್ಲ, ಪ್ರತಿಯೊಬ್ಬರು ಚಕ್ರವರ್ತಿಗಳ ಥರ ನಡೆದುಕೊಳ್ತಿದ್ರು. ಅದಕ್ಕೆ ನೀನು ಏನು ಮಾಡಬೇಕು ಅಂದರೆ ಸನಾತನ ಧರ್ಮವನ್ನು ಮತ್ತೆ ನಿರೂಪಿಸಿ ಧರ್ಮ ಪ್ರತಿಷ್ಠಾಪನೆ ಮಾಡಬೇಕು. ಅದು ನಿನ್ನ ಕೆಲಸ, ಅದಕ್ಕಾಗಿಯೇ ನೀನು ಇಲ್ಲಿ ಬಂದಿದ್ದೀಯಾ ಅಂತ ಗುರುಗಳು ಹೇಳ್ತಾರೆ. ಈ ಮಾತನ್ನು ಹೇಳುವಾಗ ಬಾಕಿ ಶಿಷ್ಯರು ಅಲ್ಲೇ ಇರ್ತಾರೆ. ಗುರುಗಳು ಯಾರು ಹೇಳ್ತಿದ್ದಾರೆ ಅಂತ ಅವರು 11-12 ವರ್ಷದ ಹುಡುಗ, ಇವರು ಸನ್ಯಾಸ ತೆಗೆದುಕೊಂಡಿರ್ಬೋದು. ಅವರಿಗೆ ಧರ್ಮಸ್ಥಾಪನೆ, ಜಗತ್ತನ್ನು ಸುತ್ತಾಡಬೇಕು, ಇದು ನಿಜವಾಗ್ಲೂ ಸಾಧ್ಯನಾ? ಗುರುಗಳು ಹೇಳ್ತಿದ್ದಾರೆ ಅಂದರೆ ಇದು ಆಗದೆ, ಆ ಶಕ್ತಿ ಇಲ್ಲದೆ ಗುರುಗಳು ಹೇಳಲ್ಲ. ಇವರು ಯಾರೋ ಅವತಾರಿ ಪುರುಷನೇ ಇರಬೇಕು ಅಂತ, ಅಷ್ಟಿಲ್ದಲೇ ಗುರುಗಳು ಹೇಳಲ್ಲ ಅಂಥೇಳಿ ಎಲ್ಲ ಶಿಷ್ಯರು ಮಾತಾಡ್ಕೋತಾರಂತೆ. ಆಗ ಶಂಕರರು ಹೊರಡುವ ಸಮಯ ಬಂತು. ಹೊರಡೋದಕ್ಕೂ ಮುಂಚೆ ಗುರುಗಳಿಗೆ ಕಾಣಿಕೆ ಕೊಡಬೇಕಲ್ವಾ? ಏನು ಕೊಡೋದು? ಗುರುಗಳಿಗೆ ದನ ಕನಕ ಇವೆಲ್ಲ ಬೇಕಾಗಿಲ್ಲ, ಕೊಡೋದಕ್ಕೂ ನನ್ನ ಕಡೆ ಇಲ್ಲ. ಹಾಗಾದರೆ ಏನು ಕೊಡಬೇಕು ಅಂತ ಚಿಂತನೆ ಮಾಡ್ತಾರಂತೆ. ಆಗ ಸಾಧನೆ, ಒಂದು ಆಧ್ಯಾತ್ಮ ಸಾಧನೆಯಲ್ಲಿರುವಂತಹ ಪ್ರಾರಂಭದ ಹಂತದಲ್ಲಾಗಲಿ ಜನರು ಸಾಧನೆ ಮಾಡುವಾಗ ಏನೇನು ಕಷ್ಟ ಬರ್ತವೆ, ಯಾವ್ಯಾವ ಹಂತಗಳನ್ನು ದಾಟಬೇಕು, ಮನಸ್ಸನ್ನು ತಯಾರು ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದ್ರೆ ಹೇಗಾಗುತ್ತೆ ಅಂತ ಅವರಿಗೆ ಅನಿಸುತ್ತಂತೆ. ಆಗ ಗುರುಗಳಿಗೆ ಕಾಣಿಕೆಯಾಗಿ ಕೊಟ್ಟರೆ ಅಂತೇಳಿ ಅವರು ಏನು ಮಾಡ್ತಾರೆ, ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮೋಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮಯಂ ಅಂತೇಳಿ ಮಂಗಳವಾಕ್ಯ ಬರೆದು ಆ ಪುಸ್ತಕ ಬರಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಇದರಲ್ಲಿ ಏನೇನಿದೆ ಆ ಪುಸ್ತಕದಲ್ಲಿ ಅಂದರೆ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದಾರೆ. ಏಕೆಂದರೆ ಇಡೀ ಪುಸ್ತಕವನ್ನು ವಿವರಣೆಯನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ. ಆದ ಕಾರಣ ಒಂದು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದಾರೆ. ಮನುಷ್ಯನ ಜೀವನದ ಪರಮ ಗುರಿ ಮುಕ್ತಿ ಮೋಕ್ಷ. ಆದರೆ ಈ ಮುಕ್ತಿ ಮೋಕ್ಷದ ಮಹತ್ವವೇನು?
ಇದನ್ನು ಸಾಧಿಸುವಲ್ಲಿ ಜ್ಞಾನದ ಪಾತ್ರ ಏನಿದೆ? ಜ್ಞಾನ ಗಳಿಸುವಂಥ ಸಾಧನೆಗಳು ಯಾವುವು? ಆತ್ಮ ಸಾಧನೆ ಮಾಡಬೇಕಾದ ಅರ್ಹತೆಗಳೇನು? ಸಾಧನಾ ಚತುಷ್ಟಯ ಅಂದರೆ ಏನು? ಭಕ್ತಿಯ ಸ್ವರೂಪ ಅಂದ್ರೇನು? ಯಾವ ದೃಷ್ಟಿಯಿಂದ ಭಕ್ತಿಯನ್ನು ನೋಡಬೇಕು? ಶಿಷ್ಯ ಗುರುವಿನ ನಡುವೆ ಸಂಬಂಧ, ಅವರ ಸಂವಾದದ ರೂಪುರೇಷೆಗಳು, ಕೊನೆಗೆ ಶಿಷ್ಯ ಸಂಶಯ ಪರಿಹಾರ, ಇದೆಲ್ಲವನ್ನು ತೆಗೆದುಕೊಂಡು ಬರ್ತಾರೆ. ಇವುಗಳನ್ನು ಎಷ್ಟು ಸುಲಭ ರೀತಿಯಲ್ಲಿ ಕಾವ್ಯವನ್ನು ಬರೆದರು ಅಂದರೆ ನಂತರ ಗುರುಗಳಿಗೆ ಕೊಡ್ತಾರಂತೆ ಬಾಲಯತಿ. ಏನಿದು ಅಂತ ಗುರುಗಳು ಕೇಳಿದ್ರೆ ಗುರುಗಳಿಗೆ ಏನೋ ಸಂತೋಷ ಆಯಿತು. ಅಂದರೆ ಎಲ್ಲ ಶಿಷ್ಯರನ್ನು ಕರೆದು ಅವ್ರ ಮುಂದೆ ಓದ್ತಾರಂತೆ ಆ ಬುಕ್ಕ. ಒಂಥರ ಈ ಬಿಗಿನರ್ಸ್ ಗೈಡ್ ಇದ್ದಂಗಿದು. ಸ್ಟೆಪ್ ಬೈ ಹೇಗೆ ಸಾಧಕರು ತಮ್ಮನ್ನು ತಾವು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಈ ಪುಸ್ತಕ ಇತ್ತಂತೆ. ಬಹಳ ದೊಡ್ಡ ಕಾಣಿಕೆ ಕೊಟ್ಟಪ್ಪ ನೀನು ನನಗೆ, ಇದಕ್ಕಿಂತ ಕಾಣಿಕೆ ಯಾವ ಶಿಷ್ಯರು ನನಗಿನ್ನೂ ಕೊಟ್ಟಿಲ್ಲ ಅಂಥೇಳಿ ಶಿಷ್ಯರನ್ನು ಆಗ ಎಲ್ಲರೂ ಶಿಷ್ಯರು ಕೇಳ್ತಾರೆ, ಈ ಗ್ರಂಥದ ಹೆಸರೇನು ಗುರುಗಳೇ ಅಂತ. ಆಗ ಗುರುಗಳು ಎಲ್ಲ ಶಿಷ್ಯರ ಮುಂದೆ ಹೇಳ್ತಾರಂತೆ, ವಿವೇಕ ಚೂಡಾಮಣಿ ಅಂತ. ಈ ಪುಸ್ತಕವನ್ನು ಕೊಟ್ಟ ಮರುದಿನ ಅಲ್ಲಿಂದ ಶಂಕರರು ಹೊರಡ್ತಾರೆ. ಇವರ ಜೊತೆಗಿದ್ದಂತಹ ನಾರಾಯಣ, ಪರಮೇಶ್ವರ ಮತ್ತು ಶೃಂಗೇರಿಯಿಂದ ಬಂದಿತ್ತಲ್ಲ ಒಂದು ಹೋರಿಕರ, ಅದೀಗ ದೊಡ್ಡದಾಗಿದೆ, 3 ವರ್ಷ ಆಯ್ತಲ್ಲ, ದೊಡ್ಡದಾಗಿದೆ. ಎಲ್ಲರೂ ಹೊರಡ್ತಾರಂತೆ. ಆಗ ಗುರುಗಳು ಹೇಳ್ತಾರೆ, ನಾರಾಯಣ, ಪರಮೇಶ್ವರ, ಪೂರ್ವ ಜನ್ಮದ ಫಲದಿಂದ ಶಂಕರನಂತ ಗುರು ನಿಮಗೆ ಸಿಕ್ಕಿದಾನಪ್ಪ. ಇದು ಈಗ ಅರ್ಥ ಆಗಲ್ಲ, ಮುಂದೆ ಅರ್ಥ ಆಗುತ್ತೆ ನಿಮಗೆ. ಇವತ್ತು ವಾಮನನಂಗೆ ಕಾಣ್ತಾನೆ, ನಾಳೆ ತ್ರಿವಿಕ್ರಮನಂತೆ ಕಾಣಿಸ್ತಾನೆ. ಅದರಿಂದ ಅವನ ಸೇವೆಯನ್ನು ಸರಿಯಾಗಿ ಮಾಡಿ ಅಂತೇಳಿ ಗುರುಗಳು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾರಂತೆ. ಇನ್ನೊಂದು ಮಾತು ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಅವನು ದಿವ್ಯಾನುಭೂತಿ ಪಡೆಯುವಾಗ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಆಗ ದೇಹವನ್ನು ಕಾಪಾಡುವ ಕರ್ತವ್ಯ ನಿಮ್ಮದು ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರಂತೆ. ಸ್ನೇಹಿತರೆ, ಇನ್ನು ಮುಂದಿನ ಉಳಿದ ಭಾಗವನ್ನು ಮುಂದಿನ ಹಂತದಲ್ಲಿ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳು. ಥ್ಯಾಂಕ್ ಯು.